Watch full episodes on Jio Hotstar. ಫುರ್ಫುರಿ ನಗರದ ಜನಗಳೇ, ಈ ಫುರ್ಫುರಿ ನಗರನ ನನಗೆ ಕೊಟ್ಬಿಡಿ. ನಾನಿಲ್ಲಿ ವರ್ಲ್ಡ್ ಕ್ಲಾಸ್ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅರೆ ಮತ್ ನಾವು ಎಲ್ಲಿ ಹೋಗೋಣ ಸರ? ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀನಿ. ನಾನು ನಿಮ್ಮೆಲ್ಲರಿಗೂ ಕೂಡ ಬೇರೆ ಕಡೆ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಇಲ್ಲ ಇಲ್ಲ, ನಾವು ಫುರ್ಫುರಿ ನಗರವನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಸರ್. ಇಲ್ಲ ಸರ್, ಇದು ನಮ್ಮ ಜೀವ ಸರ್. ಈ ಜಾಗ ಬಿಟ್ಟು ನಾವೆಲ್ಲೂ ಹೋಗಲ್ಲ. ನೀವಿಬ್ರು ಯಾಕೆ ಹೀರೋಗಳಾಗ್ತಾ ಇದ್ದೀರಾ? ಯಾರು ಮಾತಾಡದೆ ಇದ್ದಾಗ ನೀವಿಬ್ರು ಯಾಕ್ರ ಮಾತಾಡ್ತಾ ಇದ್ದೀರಾ? ಅರೆ ಹೀರೋ ಅಣ್ಣ, ಇವ್ರ ಬಾಯಿ ಮುಚ್ಚ. ಬಿಲ್ಡರ್ ಚಮಚಗಳ, ನಿಮ್ಗೆ ಇಷ್ಟೊಂದು ಧೈರ್ಯನಾ? ನಮ್ಗೆ ಒಳಗೆ ಬರ್ತೀರೇನ್ರಯ್ಯ? ಹೇ ಚೆಂಗು ಮಂಗು, ನಾನು ಹೇಳ್ತಾ ಇದ್ದೀನಿ, ಹುಷಾರು. ಅವ್ರ ಮೇಲೆ ಯಾರು ಕೈ ಮಾಡಬಾರ್ದು. ನೀವು ಹೋಗಿ ಇಲ್ಲಿಂದ. ನಾಳೆಯಿಂದ ನೀವು ನನಗೆ ಮುಖ ತೋರಿಸ್ಬೇಡಿ. ಹೋಗಿ ಇಲ್ಲಿಂದ. ಏನು ಸಮಸ್ಯೆ ಇಲ್ಲ. ನಾನು ಅವ್ರ ಪರವಾಗಿ ಕ್ಷಮೆ ಕೇಳ್ತೀನಿ. ನನಗೆ ಖುಷಿ ಆಯ್ತು ನೀವು ನಿಮ್ಮೂರ ಬಗ್ಗೆ ಎಷ್ಟೊಂದು ಕಾಳಜಿ ಇಟ್ಟಿದ್ದೀರಾ ಅಂತ. ಪಾರ್ಕ್ ಏನಂತೆ, ಎಲ್ಲಿ ಬೇಕಾದರೂ ಕಟ್ಬೋದು. ನಿಮ್ಗೆಲ್ಲರಿಗೂ ಆಕ್ಚುಲಿ ಫುರ್ಫುರಿ ನಗರದ ಬೆಸ್ಟ್ ಸಿಟಿಸನ್ ಅವಾರ್ಡ್ ಸಿಕ್ಕಬೇಕು. ಜಾನ್, ಐ ವಾಂಟ್ ಫುರ್ಫುರಿ ನಗರ್. ಆ ಜಾಗ ನನಗೆ ಯಾವುದೇ ಕಿಮ್ಮತ್ಗಾದ್ರೂ ಬೇಕೇ ಬೇಕು. ಮೋಟು ಪತ್ಲು ಮತ್ತೆ ಅವ್ರ ಸ್ನೇಹಿತರು ಎಲ್ಲಿವರೆಗೂ ಇರ್ತಾರೆ? ಈ ನಗರ ಅಲ್ಲಿವರೆಗೂ ಖಾಲಿ ಆಗಲ್ಲ. ಎಲ್ಲ ಅವ್ರ ಮಾತ ಕೇಳ್ತಾರೆ. ನನಗೆ ಇಲ್ಲ ಅಂತ ಹೇಳೋ ಮಾತನ್ನ ಕೇಳಕ್ ಇಷ್ಟ ಆಗಲ್ಲ. ತಗೋ, ಆ ಜಾಗನ ಖಾಲಿ ಮಾಡಿಸು. ನನಗೇನು ಕಾರಣ ಹೇಳ್ಬೇಡ. ಅದ್ರ ಜ್ಞಾಪಕ ಇಟ್ಕೋ, ನನ್ನ ಹೆಸರು ಎಲ್ಲೂ ಬರಬಾರ್ದು. ಕೆಲ್ಸ ಆಗೋಗುತ್ತೆ. ಇವಾಗ ಖಂಡಿತ ಕೆಲ್ಸ ಆಗುತ್ತೆ. ಈಗ ಫುರ್ಫುರಿ ನಗರ ಖಾಲಿ ಮಾಡಿಸೋದನ್ನ ಯಾರು ತಡೆಯೋಕ್ಕಾಗಲ್ಲ. ನನ್ನಿಂದ ಕೂಡ ಅಷ್ಟೇನಾ? ಬಾಯ್ ಬಾಯ್. ಅರೆ ಇಷ್ಟೊಂದು ಮಾಲಿಂದ ನಾನು ಆಗೋಗ್ತೀನಿ ಸೂಪರ್ ಡಾನ್. ವಾವ್, ನನ್ನ ಬ್ರಿಲಿಯಂಟ್ ಬುರ್ಡಲ್ಲಿ ಒಂದು ಬಿರುಗಾಳಿ ಅಂತ ಐಡಿಯಾ ಬರ್ತಾ ಇದೆ. ಏನ್ ಐಡಿಯಾ ಬಾಸ್? ನಾನು ಡಾಕ್ಟರ್ ಜಟ್ಕಾ, ಚಿಂಗಮ್, ಗಸಿಟ, ರಾಮ್, ಟೀ ಅಣ್ಣ ಎಲ್ಲರ ವೇಷ ಹಾಕೊಂಡು ಭೂತ ಹಾಕ್ತೀನಿ. ಆಗ ಎಲ್ಲರೂ ಹೆದರ್ಕೊಂಡು ಓಡೋಗ್ತಾರೆ. ಆಗ ಇಡೀ ಊರೇ ಖಾಲಿ ಆಗೋಗ್ಬಿಡುತ್ತೆ. ಮತ್ತೆ ಈ ಮಾಲ್ ಎಲ್ಲ ನನ್ಗೆನೆ. ಜಾನ್ ಆಗ್ತಾನೆ ಡಾನ್. ವಾವ್ ಬಾಸ್, ವಾವ್, ಏನ್ ಐಡಿಯಾ ಮಾಡಿದೀರಾ? ಇವ್ರೇನೆ ಫುರ್ಫುರಿ ನಗರ ಕಾಯ್ತಾ ಇರೋದು. ಇವರೇ ಓಡೋಗ್ಬಿಟ್ರೆ ಯಾರು ಇರೋದಿಲ್ಲ. ಎಲ್ಲರೂ ಓಡೋಗ್ಬಿಡ್ತಾರೆ. ಆಗ ಎಲ್ಲ ಖಾಲಿ ಖಾಲಿ. ಅರೆ ಏನಪ್ಪ, ಯಾಕೆ ಹಿಂಗ್ ಶಬ್ದ ಮಾಡಕತ್ತೈತಿ? ನಮ್ಗೆ ಅಡಿಗೆ ಮಾಡ್ಕೊಳಕ್ಕೆ ಪಾತ್ರೆಗಳು ಬೇಕಾಗಿದೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ನಾವು ತಗೊಂಡೋಯ್ತಾ ಇದ್ದೀವಿ. ನಿಮಗೆ ಬೇಕು ಅಂತ ಅನ್ಸಿದ್ರೆ ನಮ್ ಜೊತೆ ಬರ್ಬಾರ್ದು. ನಾನು ಕರಿ ಬೆಟ್ಟದ ಹಿಂದೆ ಇರೋ ಹಳೆ ಭೂತ. ಭೂತ. ಅರೆ ಮೋಟು ಬತ್ಲು, ಬಾಗಿಲು ತೆಗೀರಿಪ್ಪ. ನನಗೆ ಹೆದರಿಕೆ ಹಾಕತ್ತೈತಿ. ಬಾಗಿಲು ತೆಗೀರಪ್ಪ, ಲಘುನ ಬಾಗಿಲು ತೆಗೀರಿ. ಅಮ್ಮ, ರಾತ್ರಿಲಿ ಈ ತರ ಯಾಕೆ ಕುಕ್ಕೋತಾ ಇದೀಯಾ? ಏನ್ಟಿ ಅಣ್ಣ, ಎಲ್ಲಿ ನೋಡ್ದೆ ದೇವ ಭೂತ ನೀನು? ಹೊರಗಡೆ ಐತಿ, ದೇವ ಐತಿ ಹೊರಗಡೆ. ಅದನ್ನ ಪಾತ್ರೆ ಸಾಮಾನೆಲ್ಲ ತಗೊಂಡೋಯ್ತು. ಹೊರಗಡೆ ಪಾರ್ಟಿ ಮಾಡಕತ್ತೈತಿ. ಅರೆ ಮಕ್ಕಳ ತರ ಯಾಕೆ ಭೂತಕ್ಕೆ ಹೆದರ್ಕೋತಾ ಇದೀಯಾ? ಅಯ್ಯೋ ಟಿ ಅಣ್ಣ, ಹೆದರ್ಕೋಬೇಡಣ್ಣ. ಎಲ್ಲೂ ದೇವ ಭೂತ ಖಂಡಿತ ಇಲ್ಲ. ನೀನೆಲ್ಲೋ ಅದ್ರ ಕೆಟ್ಟ ಕನಸು ಕಂಡಿದ್ಯಾ ಅಷ್ಟೇನೆ. ಅರೆ ಯಾರೋ ಮ್ಯೂಸಿಕ್ ಬರೆಸ್ತಾ ಇದಾರಲ್ಲ. ಅದೇ ಅನಿಸ್ತೈತಿ. ಅಪ್ಪ, ಅಯ್ಯೋ ಎಲ್ಲೋ ನಾನು ಹುಡ್ಕೊಂಬಂದ್ಬಿಡೈತಿ. ಅಯ್ಯೋ ನಾನು ಇಲ್ಲಿ ಗಂಟೆ ಇಂಗ್ಲಿಷ್ನಾಗ ಹೇಳಕತ್ತಿದ್ದೇನ. ಈ ಕಡೆ ಒಳಗಡೆ ಬರ. ಈ ಕಡೆ ಒಳಗಡೆ ಕಣ. ಈ ಕಡೆ ಕಣ. ಇಲ್ಲ ಇಲ್ಲ, ಈ ಕಡೆನೇ ಬಾ. ಭೂತ್ ಭೂತ್ ಮೋಟು ಬತ್ಲು ಭೂತ್. ಅಲ್ಲಿ ನೋಡಿ ಅಲ್ಲಿದೆ ಭೂತ. ಎಲ್ಲಿ?
ಅಯ್ಯೋ ಸ್ವಲ್ಪ ಸಕ್ಕರೆ ಬೇಕಾಗಿತ್ತು ಚಾಯ್ಗೋಸ್ಕರ. ಸಕ್ಕರೆ ಕಲೆಗೋಗ್ಬಿಟ್ಟಿದೆ ದೇವ. ಚಿಂಗಮ್ ಮತ್ತೆ ಜಟ್ಕಾ ಉಳ್ಕೊಂಡಿದ್ದಾರೆ. ನಡೀರಿ ಅವ್ರಿಗೂ ಮಾಡೋಣ ಇದೇ ತರ ಬೂತ್ ಡ್ರಾಮಾ. ವೈ ಫಿಯರ್ ವೆನ್ ಚಿಂಗಮ್ ಇಸ್ ಹಿಯರ್. ನಾನು ಈಗಲೇ ನೋಡ್ತೀನಿ ಆ ಭೂತ ಎಲ್ಲಿದೆ ಅಂತ. ಬೋಟು ಪತ್ಲು ನೀವೇನು ಹೆದರ್ಕೋಬೇಡಿ. ನಾನು ಆ ಭೂತನ ಹಿಡ್ಕೊಂಬಿಟ್ಟು ಡಾಕ್ಟರ್ ಜಟ್ಕಾ ಹತ್ರ ಬಂದ್ಬಿಡ್ತೀನಿ ಬೇಗ. ಸರ್ ನೀವು ತೋಪು, ಹಿಂದೂಸ್ತಾನದ ಹೋಪು. ಬೂತು ಕೂಡ ಹೆದರೋದೇ ಇಲ್ಲ. ಅಯ್ಯೋ, ನನ್ನ ಜೀಪ್ ನ ಯಾರು ತಗೊಂಡು ಹೋಗ್ತಾ ಇದ್ದಾರೆ ವಿತೌಟ್ ಮೈ ಪರ್ಮಿಷನ್? ಏಯ್ ನಿಂತ್ಕೋ, ನಿನಗೆ ಕಾನೂನು ಮೇಲೆ ಆಣೆ, ಡಿಪಾರ್ಟ್ಮೆಂಟ್ ಮೇಲೆ ಆಣೆ. ಏಯ್ ಅಯ್ಯಮ್ಮ, ವಿತೌಟ್ ಡ್ರೈವರ್. ಅಯ್ಯಮ್ಮ, ಜೀಪಲ್ಲಿ ಭೂತ ಇದೆ, ಇಲ್ಲಿಗೆ ಬಂದ್ಬಿಡುತ್ತೆ. ಬೇಗ ಬಚ್ಚಿಟ್ಕೊಂಬಿಡಿ. ನನಗೆ ಚೆನ್ನಾಗಿ ಗೊತ್ತು, ಭೂತನಿಲ್ಲ ಏನಿಲ್ಲ. ನಮ್ಗೆ ಯಾರ ಸುಮ್ಮನೆ ಹೆದರ್ಸ್ತಾ ಇದ್ದಾರೆ. ಈಗ ನಾವು ಸ್ವಲ್ಪ ಸೈಲೆಂಟ್ ಆಗಿ ಯೋಚನೆ ಮಾಡಬೇಕು. ಇದನ್ನ ಯಾರು ಮಾಡ್ತಿದ್ದಾರೆ ಅಂತ. ನಾವು ಹೆದರ್ಕೊಳ್ಳೋದ್ರಿಂದ ಯಾರಿಗೂ ಉಪಯೋಗ ಅಂತ. ಬರೀ ಬಿಲ್ಡರು ಮತ್ತೆ ಆ ಜಾನು ಇಬ್ಬರು ಸೇರ್ಕೊಂಡು ನಮಗೆ ಭೂತ ಅಂತ ಹೆದರ್ಸ್ತಾ ಇದ್ದಾರೆ. ನಾವು ಫುರ್ಫುರಿ ನಗರ ಬಿಟ್ಟು ಓಡೋಬಿಡ್ಲಿ ಅಂತ. ಅಯ್ಯೋ ಇಲ್ಲಿ ಕೇಳ್ರಯ್ಯ ನನ್ನ ಗೆಳೆಯರ, ಆ ಬಿಲ್ಡರ್ ಏನಾದ್ರು ನಕಲಿ ಭೂತ ಎದುರಿಸ್ತಾ ಇದ್ರೆ ನಾವು ಅವ್ರಿಗಿಂತ ನಕಲಿ ಭೂತ ಆಗ್ಬಿಡೋಣ ಕಣ್ರಯ್ಯ. ನನ್ನ ಹತ್ರ ಎಂತ ಪೌಡ್ರ್ ಇದೆ ಗೊತ್ತೇನ್ರಯ್ಯ, ಅದನ್ನ ನಮ್ಮ ಬಾಡಿಗೆ ಹಾಕೊಂಡ್ಬಿಟ್ರೆ ನಮ್ಮ ಬಾಡಿನೇ ಇನ್ವಿಸಿಬಲ್ ಆಗಿಬಿಡುತ್ತೆ ಕಣ್ರಯ್ಯ. ಐಡಿಯಾ, ನಾವು ಎಷ್ಟು ಎದುರಿಸೋಣ ಅಂದ್ರೆ ಅವ್ರ ತಪ್ಪನ್ನ ಅವರೇ ಒಪ್ಕೊಂಡ್ಬಿಡ್ಬೇಕು. ಇಲ್ಲಿ ಕೇಳಿ, ನನ್ನ ಪ್ಲಾನ್ ಏನು ಅಂತ ಕೇಳಿ. ತುಂಬಾ ಹಾಡಾಡ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದೀರಾ. ನನಗನ್ಸುತ್ತೆ ಕೆಲಸದಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ ಅಂತ. ಮೋಟು ಪತ್ಲು ಮತ್ತೆ ಬಾಕ್ಸರ್ ಅಣ್ಣ ಟೀ ಅಣ್ಣ ಎಷ್ಟು ಹೆದರ್ಕೊಂಡಿದ್ದಾರೆ ಅಂದ್ರೆ ನಾಳೆಯಿಂದ ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ. ಅವ್ರ ಜೊತೆ ಡಾಕ್ಟರ್ ಜಟ್ಕಾ ಮತ್ತೆ ಗಸಿಟಾರಾಮ್ ಓಡ್ ಹೋಗ್ತಾರೆ. ಅವ್ರು ಹೆದರ್ಕೊಂಡ್ಬಿಟ್ಟಿದ್ದಾರೆ. ಈಗ ನಮ್ಗೆ ಯಾವ ತೊಂದ್ರೆ ಇರಲ್ಲ. ಅಯ್ಯೋ ಜಾನ್, ಕಾಪಾಡು, ನಮ್ಮ ಊರಿಗೆ ಭೂತ ಬಂದ್ಬಿಟ್ಟು ಎಲ್ಲರನ್ನೂ ಎದುರಿಸ್ತಾ ಇದೆ ಕಣ. ಅದರಿಂದ ಮೋಟು ಪತ್ಲು ಚಿಕ್ಕಪ್ಪ ಸರ್ ಎದುರ್ಕೊಂಡ್ಬಿಟ್ಟು ಆಗ್ಲೇ ಅವರು ಭಗವಂತನ ಪಾದ ಸೇರ್ಕೊಂಡ್ಬಿಟ್ರು ಕಣಯ್ಯ. ಆಮೇಲೆ ಅಲ್ಲಿಂದ ಭೂತ ಆಗಿ ಭೂಲೋಕಕ್ಕೆ ಬಂದ್ಬಿಟ್ಟಿದಾರಪ್ಪ. ಏನು ಗೂಬೆ ತರ ಮಾತಾಡ್ತಾ ಇದೀಯಾ? ಜನಗಳಿಗೆ ನಾವು ಹೆದರ್ಸ್ತೇವೆ. ಡಾಕ್ಟರ್ ಓಡ್ಬೇಡಣ್ಣ. ಓಹೋ, ಇಲ್ಲಿ ಜಾನ್ ಕೂಡ ಇದ್ದಾನೆ. ಇವನ್ನೆಲ್ಲ ಒಟ್ಟಿಗೆ ಮೇಲೆ ಕರ್ಕೊಂಡು ಬಿಡೋಣ. ಇವನ್ನೆಲ್ಲರನ್ನು ಭೂತ ಮಾಡಿ ಕರ್ಕೊಂಡು ಬಿಡೋಣ. ಇದು ನಿಜವಾಗ್ಲೂ ಭೂತ. ಏ ಜಾನ್, ಚಿಂಗಮ್ಮಿಂದ ಬಚಾವಾಗೋದು ಇಂಪಾಸಿಬಲ್. ಆದ್ರೆ ನೀನೇನು ಹೆದರ್ಕೋಬೇಡ. ಇವನ್ನೆಲ್ಲ ಭೂತ ಮಾಡಿ ಇಲ್ಲಿಂದ ಮೇಲ್ಗಡೆ ಕರ್ಕೊಂಡು ಹೋಗ್ಬಿಡ್ತೀವಿ. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಭೂತ ಆಗೇ ಇದ್ಬಿಡೋಣ. ನನ್ನನ್ನು ಎಲ್ಲಿ ತಗ್ಲಾಕ್ಬಿಟ್ಟಪ್ಪ. ಇವ್ರನ್ನ ಯಾಕೆ ಇಷ್ಟೊಂದು ಎದುರ್ಸಕ್ಕೋದೆ? ಭೂತ ಆಗಿದ್ದಾರೆ. ಜಾನ್ ಏನ್ ಎದುರಿಸ್ಲಿಲ್ಲ. ಫುರ್ಫುರಿ ನಗರ ತುಂಬಾ ಭೂತಗಳು ಬಂದು ಸೇರ್ಕೊಂಡ್ಬಿಟ್ಟಿವೆ. ನಿಜವಾದ ಭಯಂಕರ ಭೂತ. ಈಗ ನಿಮ್ಮನ್ನೆಲ್ಲ ಹೇಳ್ಕೊಂಡಾಗ ಭೂತ ಮಾಡ್ತೀವಿ. ಬನ್ರಿ, ಬನ್ನಿ, ನಿಮ್ಮನ್ನ ಹೇಳ್ಕೊಂಡು ಬಿಡ್ತೀವಿ ಜೊತೆಲಿ. ನೀವೆಲ್ಲ ಬಹಳ ಒಳ್ಳೆ ಮನುಷ್ಯರು. ಇಲ್ಲ, ನಾನ್ ಕೆಟ್ಟವನೇ. ಜಾನೇ ನಿಮ್ಗೆಲ್ಲರೂ ಭೂತನಾಗ್ ಮಾಡಿದ್ದು. ಇದೆಲ್ಲ ಇವಂದೇ ಐಡಿಯಾ. ಏನಕ್ಕೆ ಅಂದ್ರೆ ನೀವೆಲ್ಲ ಫುರ್ಫುರಿ ನಗರ ಬಿಟ್ಟು ಓಡೋಗ್ಬಿಡ್ಲಿ ಅಂತ. ನನ್ನನ್ನು ಕ್ಷಮಿಸ್ಬಿಡಿ. ಒಂದು ಸಾರಿ ಕ್ಷಮಿಸ್ಬಿಡಿ ಪ್ಲೀಸ್. ಒಂದ್ ಸಾರಿ ಕ್ಷಮಿಸಿ. ಬೇಜಾರು ಮಾಡ್ಕೋಬೇಡಿ. ಭೂತ ಆಗಕ್ ಮುಂಚೆ ಒಂದ್ ಸ್ಟೆಪ್ ಹಾಕ್ಬೇಕು ನೀವೆಲ್ಲರೂ ಸೇರ್ಕೊಂಡು. ಡ್ಯಾನ್ಸ್ ಮಾಡೋದ್ ಬೇಡ. ಚಿಂಗಮ್ ಸಾರ್ ಪ್ಲೀಸ್ ನಮ್ಮನ್ನ ಜೈಲಿಗೆ ಕರ್ಕೊಂಡೋಗಿ.
ನೀವೇ ಭೂತ ಆಗೋಗ್ಬಿಟ್ಟಿದಾರ. ಹೇರಾಪೇರಿ ಎಲ್ಲಿದ್ದಾರೆ? ಹೇರಾಪೇರಿ ಎಲ್ಲಿದ್ದಾರೆ? ಬಾ ಭೂತ ಆಗಲ್ಲ. ಭೂತಗಳು ನಿಮ್ಮನ್ನ ಕ್ಷಮಿಸ್ಬಿಟ್ವು, ಆದ್ರೆ ಚಿಂಗಂ ಮಾತ್ರ ಯಾವತ್ತು ಕ್ಷಮಿಸೋದೇ ಇಲ್ಲ. ಆದ್ರೆ ಚಿಂಗಂ ಇಂದ ಬಚಾವಾಗೋದು ಇಂಪಾಸಿಬಲ್. ಇದು ಚೀಟಿಂಗ್. ನಮ್ಮಂತ ಮುದ್ದಾದ ಮುಗ್ಧ ಜನಗಳಿಗೆ ಬೆನ್ನಿಗೆ ಚೂರಿ ಆಗ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ. ಡಾಕ್ಟರ್ಣ, ಈ ಗ್ಲಾಸಲ್ಲಿ ಏನಿದೆ? ಅದು ಅದು ಆರೆಂಜ್ ಜ್ಯೂಸ್ ಕಣಯ್ಯ. ಆರೆಂಜ್ ಜ್ಯೂಸಾ? ಅಯ್ಯೋ ಮೋಟು, ಆ ಜ್ಯೂಸ್ನ ಕುಡಿಬೇಡ ಕಣಯ್ಯ ನೀನು. ಅದನ್ನ ಸೆಲ್ಫ್ ಅವ್ರ ಎಕ್ಸ್ಪೆರಿಮೆಂಟ್ಗೋಸ್ಕರ ಇಟ್ಟಿದ್ರಿ ಕಣಯ್ಯ. ಏನಯ್ಯ ಆಗ್ಲೇ ಕುಡ್ಕೊಂಬಿಟ್ಯಾನಯ್ಯ? ಎಸ್ ಎಸ್. ಓ ನೋ ನೋ. ವೈ 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 ಈಗ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಕಣಯ್ಯ. ಈಗ ಏನಯ್ಯ ಮಾಡ್ಲಿ ಈಗ ನಾನು? ಅದು ಫುರ್ಫುರಿ ನಗರದಲ್ಲಿ ನಡೆಯೋ ಇಂಟರ್ನ್ಯಾಷನಲ್ ಫ್ಲವರ್ ಕಾಂಪಿಟೇಷನ್ಗೋಸ್ಕರ ನಾನು ಫುರ್ಫುರಿ ನಗರದ ಪರವಾಗಿ ಒಂದು ಸುಂದರವಾದ ಸೂರ್ಯಕಾಂತಿ ಹೂವು ಕೊಡ್ಬೇಕು ಅನ್ಕೊಂಡಿದ್ದೆ ಕಣಯ್ಯ. ನಮ್ ಫುರ್ಫುರಿ ನಗರ ಫಸ್ಟ್ ಬರ್ಲಿ ಅಂತ, ಅದಕ್ಕೋಸ್ಕರ ನಾನು ಅದರಲ್ಲಿ ಸೂರ್ಯಕಾಂತಿಗೆ ಅಂತ ಒಂದು ಔಷಧಿ ಬರ್ಸಿದೆ ಕಣಯ್ಯ. ಇಂಟರ್ನ್ಯಾಷನಲ್ ಫ್ಲವರ್ ಕಾಂಪಿಟೇಷನ್ ಅದು ನಾಳೆ ಏನೋ ನಡೀತಾ ಇದೆ. ಅಯ್ಯೋ, ಅದು ನಾಳೆ ನಡೀಬಹುದು ಕಣಯ್ಯ, ಆದ್ರೆ ಮೋಟು ಹೋಟೆಲ್ ಇವತ್ತು ಏನ್ ನಡೀತು ಅಂತ ನೋಡ್ಬೇಕಾಗಿದೆಯಲ್ಲ. ಅರೆ ಡಾಕ್ಟರ್, ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ಇದಕ್ಕೆ ತಾಕು ತೆಗಿಯೋಣ, ಇದನ್ನ ಬೇಗ ತೆಗಿಯೋಣ ಇದನ್ನ. ಬಹಳ ನೋವಾಗ್ತಾ ಇದೆ ಡಾಕ್ಟರ್. ಅಯ್ಯೋ ಮೋಟು, ಅದನ್ನ ಕಿತ್ತಾಕ್ಬಿಡ ಕಣಯ್ಯ. ಅದು ನಿನ್ ಬಾಡಿಲಿರೋ ಒಂದು ಇಂಡಿವಿಜುವಲ್ ಪಾರ್ಟು ಕಣಯ್ಯ. ಡಾಕ್ಟರ್, ನಾನು ಸರಿ ಮಾಡೋಣ ಪ್ಲೀಸ್. ಅಯ್ಯೋ ಮೋಟು, ನನಗೆ ಆಂಟಿಡಾಟ್ ಕಂಡಿಡಕ್ಕೋಸ್ಕರ ಒಂದ್ ಸ್ವಲ್ಪ ಸಮಯ ಕೊಡಯ್ಯ ನೀನು. ಈಗ ಹೋಗಿ ಒಳಗಡೆ ಹೋಗಿ ರೆಸ್ಟ್ ತಗೋ, ಮಲ್ಕೋ ಹೋಗಿ ಒಂದ್ ಸ್ವಲ್ಪ ಹೊತ್ತು. ಅರೆ ಆರಾಮಾಗಿ ಮಲ್ಕೋಬೇಕಣ್ಣ ನಾನು. ಏನ್ ತಮಾಷೆ ಮಾಡ್ತಾ ಇದೀಯ ನೀನು? ನನ್ ಮುಖನೆಲ್ಲ ಸೂರ್ಯಕಾಂತಿ ಮುಖ ಮಾಡಾಕ್ಬಿಟ್ಟಿದ್ಯಾ ನೀನು. ಮತ್ತೆ ಹೇಳ್ತೀಯ ಆರಾಮಾಗಿ ಮಲ್ಕೋ ಅಂತ. ಮೋಟು, ಇದೆಲ್ಲ ನಿಂದೆ ತಪ್ಕಣೋ. ಡಾಕ್ಟರ್ ನಿಂಗೇನಾದ್ರು ಹೇಳಿದ್ರೇನೋ ಅದನ್ನ ಕುಡಿ ಅನ್ಬಿಟ್ಟು ಒಳ್ಳೆ ಕುಡಿದ್ಬಿಟ್ಟು ಹಿಂಗೆ ಮಾಡ್ಕೊಂಬಿಟ್ರೆ ನಡಿ ಮನೆಗೆ ಹೋಗಿ ರೆಸ್ಟ್ ತಗೋ. ಡಾಕ್ಟ್ರಣ್ಣ ತಯಾರು ಮಾಡೋ ತನಕ ಮನೇಲಿರೋಣ. ಬಾ, ಮುಖಕ್ಕೆ ಬಟ್ಟೆ ಸುತ್ಕೊಳ್ಳ. ಡಾಕ್ಟರ್ ಜಟ್ಕಾಗ ವಿಚಾರಿಸ್ಕೋತೀನಿ, ಖಂಡಿತ ಅವ್ರ ಮಾತ್ರ ಬಿಡಲ್ಲ ನಾನು. ಸೂರ್ಯ ಮುಳುಗ್ತಿದ್ದಾನೆ. ಸೂರ್ಯ ಮುಳುಗಿದ ತಕ್ಷಣ ಸೂರ್ಯಕಾಂತಿ ಹೂವೆಲ್ಲ ಮುದುರ್ಕೊಂಡೋಗ್ಬಿಡುತ್ತವೆ. ನೀವು ಸ್ವಲ್ಪ ಆರಾಮಾಗಿ ರೆಸ್ಟ್ ತಗೊಳ್ಳೋ. ನಿನ್ನ ಮುಖದಲ್ಲಿರೋ ಹೂವೆಲ್ಲ ಮುದುರೋಗ್ಬಿಡುತ್ತೀಗ. ನನ್ ಮುಖನೇ ಕಾಡ್ದಂಗ್ ಮುದುರ್ಕೊಂಬಿಟ್ವಲ್ಲ ಪತ್ಲು. ಈಗ ಮಲ್ಕೊಳ್ಳೋ ಮೋಟು. ಸೂರ್ಯ ಹುಟ್ಟೋ ಟೈಮಲ್ಲಿ ತಾನಾಗೆ ಅರಳ್ಕೊಳ್ಳುತ್ತೆ ಕಣ ಇದು. ಮಲ್ಕೋ ಈಗ. ಅರೆ ಪತ್ಲು, ಈ ಚಿಟ್ಟೆಗಳು ಮತ್ತೆ ಜನಗಳು ನನ್ನ ಪಬ್ಲಿಕ್ ಪಾರ್ಕ್ ಅಂತ ತಿಳ್ಕೊಂಬಿಟ್ಟಿವೆ ಕಣೋ. ಇದನ್ನ ಓಡಿಸೋ ಪ್ಲೀಸ್, ಓಡಿಸೋ. ನೀ ಅಳ್ಳಾಡ್ಬೇಡ ಕಣೋ, ಈಗಲೇ ನಾ ಓಡಿಸ್ತೀನಿ. ಈ ಇಂಟರ್ನ್ಯಾಷನಲ್ ಫ್ಲವರ್ ಕಾಂಪಿಟೇಷನ್ಗೋಸ್ಕರ ನಾನು ಹೋಗಿ ಬಲಿಪಶು ಆಗ್ಬಿಟ್ಟೆ. ಮೋಟು, ಅಯ್ಯೋ.
ಬಲ್ಲೆ 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 ನಾನು ಬಾಂಗ್ಲ ಆಡೋದಕ್ಕಿಂತ ಮುಂಚೆನೆ ನಿಲ್ಲಿಸ್ಬಿಟ್ಟ. ಅರೆ ಈ ಕಡೆ ನೋಡು, ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ, ನಿನ್ನ ಹತ್ರ. ಸಾರಿ ಬಾಕ್ಸರಣ್ಣ, ನಾನು ನಿಮ್ ಕಡೆ ನೋಡಕ್ಕಾಗಲ್ಲಣ್ಣ. ಇದು ನನಗೆ ನೀನು ಅವಮಾನ ಮಾಡ್ತಾ ಇದ್ಯಾ. ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ, ನೀನ್ ನನ್ನ ಕಡೆ ನೋಡಲ್ಲ ಅಂತ್ಯಾ. ತಗೋ ತಗೋ. ಬಾಕ್ಸರಣ್ಣ, ಡಾಕ್ಟರ್ ಜಟ್ಕಾ ಇಂಟರ್ನ್ಯಾಷನಲ್ ಫ್ಲವರ್ ಕಾಂಪಿಟೇಷನ್ಗೋಸ್ಕರ ಸೂರ್ಯಕಾಂತಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ ಶುರು ಮಾಡಿದ್ರು. ಮೋಟು ಅದಕ್ಕೆ ಬಲಿಪಶು ಆಗ್ಬಿಟ್ಟು ಸೂರ್ಯಕಾಂತಿ ಹೂ ಆಗ್ಬಿಟ್ಟಿದ್ದಾನೆ ಕಣಣ್ಣ. ಅವನಿಗೆ ಪಾಪ ನಿಮ್ಗೆ ಮುಖ ತೋರ್ಸಕ್ ಆಗ್ತಿಲ್ಲ ಅಣ್ಣ. ಸೂರ್ಯಕಾಂತಿ ಹೂವಿನ ಮುಖ ಯಾವಾಗ್ಲೂ ಸೂರ್ಯನ ಕಡೆನೇ ಇರುತ್ತೆ ಅಣ್ಣ. ಇಂಟರ್ನ್ಯಾಷನಲ್ ಫ್ಲವರ್ ಕಾಂಪಿಟೇಷನ್ಗೆ ಇವನ್ನೇ ಕರ್ಕೊಂಡು ಹೋಗು, ಇವನು ಫಸ್ಟ್ ಬಂದ್ಬಿಡ್ತಾನೆ. ಮೊಟಪತ್ಲು ಡಾಕ್ಟರ್ ಜಟ್ಕಾ ನಿಮ್ಗೋಸ್ಕರ ಆಂಟಿಟ್ಯೂಡ್ ತರೋದಕ್ಕೆ ಊರಿಂದ ಆಚೆ ಹೋಗಿದ್ದಾನೆ. ಅವ್ರು ಬರೋವರೆಗೂ ನಾವು ಮೊಬೈಲ್ ಬೊಕ್ಕೆ ಮಾರಿ ಹಣ ಸಂಪಾದನೆ ಮಾಡೋಣ. ಅಲ್ಲ, ಮೊಬೈಲ್ ಬಗ್ಗೆ ಯಾವ್ದು? ಇಲ್ಲಿದನಲ್ಲ ಮೋಟೋ ಮೊಬೈಲ್ ಬೊಕ್ಕೆ. ಇವನು ನಮ್ಮ ದೋಸ್ತು, ನಾನು ಈ ಪಾರ್ಟಿನಲ್ಲಿ ಒಂದು ಮೊಬೈಲ್ ಬೊಕ್ಕೆ ತರಿಸಿದೀನಿ. ಇದು ಒಂದು ಹೊಸ ಕಾನ್ಸೆಪ್ಟ್ ಇದೆ. ದೊಡ್ಡ ಡಾನ್, ಈ ಮೊಬೈಲ್ ಬಗ್ಗೆ ಏನ್ ಕಾನ್ಸೆಪ್ಟ್? ಅದಿನ್ನೇನ್ ಬರ್ತಾ ಇದೆ, ನೀನೇ ನೋಡು. ಹಲೋ, ಮೊಬೈಲ್ ಬೊಕ್ಕೆ ಹಾಜರು. ಇವನು ನಮ್ಮ ಮೋಟು ಇದ್ದಾನೆ. ಇವನು ಹಣ ಸಂಪಾದನೆ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ವೆರಿ ಫನ್ನಿ, ವೆರಿ ಫನ್ನಿ. ಅರೆ ಅದು ಒರಿಜಿನಲ್, ಎಳಿಬೇಡಿ ಪ್ಲೀಸ್. ಅರೆ ದೊಡ್ಡ ಡಾನ್, ಈ ಹೂವು ನಿಜವಾದ್ದು ಅನ್ಸುತ್ತೆ. ಅವನ ಮೈಗೆ ಅಂಟ್ಕೊಂಡ್ಬಿಟ್ಟಿದೆ. ಫುರ್ಫುರಿ ನಗರದ ಸೈಂಟಿಸ್ಟ್ ಡಾಕ್ಟರ್ ಜಟ್ಕನಿಂದಾಗಿ ಹೀಗೆಲ್ಲ ಆಗೋಗಿದೆ. ನಿಜವಾದ ಎಲೆಗಳು ಮುಖದ ಮೇಲೆ, ಸ್ಕಿನ್ ಆನ್ ಫೇಸ್. ಈ ಬೊಕ್ಕೆ ಜೀವನ ಪೂರ್ತಿ ನನ್ನ ಜೊತೆನೇ ಇರುತ್ತೆ. ಇದರ ಎಕ್ಸಿಬಿಷನ್ ನಾನು ಇಡೀ ಪ್ರಪಂಚ ಪೂರ್ತಿ ಮಾಡ್ತೀನಿ. ಕೋಟಿ ಕೋಟಿ ಸಂಪಾದನೆ ಮಾಡ್ತೀನಿ. ಇಲ್ಲ, ನನಗೆ ಇಷ್ಟೊಂದು ಬೇಜಾರು ಯಾವತ್ತೂ ಆಗಿರ್ಲಿಲ್ಲ. ನಾನು ಮೊಬೈಲ್ ಬೊಕ್ಕೆ ಹಾಕೋದು ನನಗೆ ಇಷ್ಟ ಇಲ್ಲ. ಅರೆ ಹೇಳಪ್ಪ, ಮೋಟು ಯಾಕೆ ಹಿಂಗಾಗ್ಯಾನ? ಒಂದ್ ನಮ್ಮನೆ ಫನಿಯಾಗಿ ಕಾಣ್ಸಕತ್ತಾನ. ಅಲ್ಲಪ್ಪ, ನಾನು ಏನ್ ತಪ್ಪು ಹೇಳಿನಿ? ಸ್ವಲ್ಪ ಹೇಳಪ್ಪ ನನಗ. ಇಷ್ಟೊಂದು ದೊಡ್ಡ ಹೂವ, ಇದನ್ನ ತಗೊಂಡೋದ್ರೆ ನಾವು ಇಡೀ ಒಂದು ತಿಂಡಿಗೆ ಎಲ್ಲೂ ಓಡಾಡೋ ಹೋಗಿರೋದಿಲ್ಲ. ಓಕೆ, ಹಾಗಾದ್ರೆ ನಡಿ. ಬದಲು ಹೆಲ್ಪ್, ಬದಲು ಹೆಲ್ಪ್, ಹೆಲ್ಪ್ ಕಣೋ ಬದಲು, ಬದಲು ಹೆಲ್ಪ್ ಮಾಡೋ. ಎಲ್ಲ ಬಿಟ್ಯೋ ಬದಲು, ಹೆಲ್ಪ್. ಮೋಟುನ ಬಂದ್ಬಿಟ್ಟೆ, ಹೆದರ್ಕೋಬೇಡ ಕಣ. ಸ್ನೇಹಿತರೆ, ಮನುಷ್ಯ ನಮ್ಮ ಹೂವನ್ನ ಕಿತ್ಕೊಂಡು ಹೋಗಕ್ ಬರ್ತಾ ಇದ್ದಾನೆ. ಸ್ಪೀಡ್ನ ಜಾಸ್ತಿ ಮಾಡಿ, ಒಂಟ್ರೂಪು ಹೋಗಿ ಅವ್ರನ್ನ ತಡೀರಿ. ಮಾಮೂನೇ ಕಾಪಾಡೋ. ಅಯ್ಯೋ, ಬಗ್ಗೆ ಹಾಕಿಸ್ಕೊಂಡ್ರು ಪೇಷಂಟ್ಗೆ ಮೇಲೆ ಬಹಳ ಜೋರಾಗಿ ಕತ್ತಾ ಇದೆ ಕಣಯ್ಯ.
ಓಯ್ ಬಲ್ಲೆ 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 ಬಲ್ಲೆ. ಅರೆ ಡ್ಯಾನ್ಸ್ ಮಾಡೋದ್ ಬಿಟ್ಟು ನನಗೆ ಬಚಾವ್ ಮಾಡ್ರಿ ಬೇಗ. ಇಲ್ಲೋಡಯ್ಯ ಬಟ್ಟು ಆ ದೇವ್ರದಿಂದ ನೀನ್ ಬೇಗ ಬಚಾವ್ಬಿಟ್ಟೆ ಕಡೆಯ. ಇನ್ನು 10 ನಿಮಿಷ ಆಗ್ಬಿಟ್ಟಿದ್ರೆ ಔಷಧಿ ಏನು ಪ್ರಯೋಜನಕ್ಕೆ ಬರ್ತಾ ಇರ್ಲಿಲ್ಲ ಕಡೆ. ಇಂಜೆಕ್ಷನ್ ಕೊಡ್ತೀನಿ ಬಾ. ಅಲ್ಲ ಡಾಕ್ಟರ್ನ ನಮ್ಮ ಒಟ್ಟಿಗೆ ಇಂಟರ್ನ್ಯಾಷನಲ್ ಫ್ಲವರ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ಬಿಡೋಣ. ಓಕೆ ಓಕೆ. ಇಡೀ ವರ್ಲ್ಡ್ ಅಲ್ಲಿ ಫುರ್ಫುರಿ ನಗರಕ್ಕೆ ಬಹಳ ಹೆಸರು ಬಂದ್ಬಿಡುತ್ತೆ. ನಾನ್ ರೆಡಿ. ಆದ್ರೆ 10 ನಿಮಿಷ ಆದ್ಮೇಲೆ ಈ ಔಷಧಿ ಕೆಲಸ ಮಾಡೋದಿಲ್ಲ ಕಣಯ್ಯ. ಅಯ್ಯೋ ಕಾಂಪಿಟೇಷನ್ ಈಗ ಮುಗಿತಾ ಬರ್ತಾ ಇದೆ ಅನ್ಸುತ್ತೆ. ಬೇಗ ನಡೀರಿ. ಇದೇ ಲಾಸ್ಟ್ ಎಂಟ್ರಿ ಇದ್ರೆ. ಓ ಇನ್ನು 3 ನಿಮಿಷ ಉಳಿದಿದೆ ಕಡೆಯ. ಬೇಗ ಓಡೋಗ್ಬಿಟ್ಟು ಒಳಗಡೆ ಬೇಗ ಓಡ್. ನಾನು ಇದ್ದೀನಿ. ಪ್ಲೀಸ್ ನನಗೂ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಕ್ಕೆ ಅವಕಾಶ ಕೊಡಿಸಿ. ನಾನೊಬ್ಬ ಓಡಾಡೋ ತಿರುಗಾಡೋ ಮಾತಾಡೋ ಸೂರ್ಯಕಾಂತಿ ಹೂವು ಸರ್. ಅರೆ ಒರಿಜಿನಲ್ ಸಾರ್ ನವ್ವುತ್ತೆ. ತುಂಬಾ ಆಶ್ಚರ್ಯ. ಇಂಥ ಹೂವನ್ನ ನಾನು ಇವತ್ತರೆಗೂ ಎಲ್ಲೂ ನೋಡಿಲ್ಲ. ಇದು ನಿಜವಾದ ಹೂವು ಇದೆ, ಲೈವ್ ಫ್ಲವರ್. ನಾನು ಫುರ್ಫುರಿ ನಗರದ ಈ ಹೂಕ್ಕೆ ಫಾಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ. ಅಯ್ಯೋ ಇನ್ ಬರೀ 30 ಸೆಕೆಂಡ್ ಮಾತ್ರ ಉಳಿದಿದೆ ಕಡೆಯ. ಈಗ ಬೋಟ್ ಬರ್ಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಹೂವಾಗೆ ಇದ್ಬಿಡ್ತಾರೆ ಕಡೆಯ ಅವರು. ಇಂಥ ಔಷಧಿ ಲೈಫ್ ಲಾಗ್ ಅಲ್ಲಿ ಸಿಗಲ್ಲ ಕಡ್ರಯ್ಯ. ಪ್ರಪಂಚದ ಹಿಸ್ಟ್ರಿ ಒಳಗಡೆ ಪ್ರಥಮ ಬಾರಿಗೆ ಒಂದು ಹೂವ ತಾನು ಗೆದ್ದಿರೋದಕ್ಕೋಸ್ಕರ ಸ್ಪೀಚ್ ಕೊಡುತ್ತೆ. ಮೊಟುಜಿ ಅವರೇ ಸ್ವಲ್ಪ ಮಾತಾಡಿ. ಥ್ಯಾಂಕ್ ಯು. ಬಟ್ ಸಾರಿ ಟೈಮ್ ಇಲ್ಲ ಸರ್ ನನಗೆ. ಅಯ್ಯೋ ಐ ಆಮ್ ಸಾರಿ. ಟೈಮ್ ಆಗೋಗ್ಬಿಡ್ತು ಕಡೆಯ. ಆದ್ರೆ ಒಂದ್ಸರಿ ಟ್ರೈ ಮಾಡ್ತೀನಿ ಕೆಲಸ ಮಾಡುತ್ತೋ ಇಲ್ವೋ ಅಂತ. Watch India's largest kids library only on Jio Hotstar. Download the app now.